ನೋಡಿ, ಇದು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ಇದು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಸರಿಯಾಗಿ ದೃಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ಕ್ಯಾಮ್ರಾಮನ್. ಏನಂದ್ರೆ ಇದು ಮಾಧ್ಯಮದ ಸೃಷ್ಟಿ. ಯಾಕೆ ಹೇಳ್ತೀನಿ ಕೇಳಿ, ಐ ವಿಲ್ ಗಿವ್ ವಿತ್ ರೀಸನ್. ಯಾಕಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥ ರೀಸನಿಂಗ್ ಕೇಳಿ. ಯಾವ್ದಾದ್ರು ಮಿನಿಸ್ಟ್ರು, ಯಾವ್ದಾದ್ರು MLA ಪ್ರೆಸ್ ಕಾನ್ಫರೆನ್ಸ್ ಕರೆದು ಇದ್ರ ಬಗ್ಗೆ ಏನಾದ್ರು ಹೇಳಿಕೆ ಕೊಟ್ಟಿದಾರಾ? ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ, ಯಾವ್ದೋ MLA ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಯಾವ್ದೋ ಮಂತ್ರಿಗಳು ಎಲ್ಲೋ ಒಂದು ವಿಸಿಟ್ ಹೋಗಿರ್ತಾರೆ, ನೀವು ಹೋಗಿ ಮುಂದೆ ಕ್ಯಾಮ್ರಾ ಹಿಡಿದ್ಬಿಡ್ತೀರಿ. ನಿಮ್ಮಲ್ಲಿ ಅವ್ರು ಹಿಂಗೆ ಹೇಳಿದಾರೆ, ನೀವೇನ್ ಹೇಳ್ತಾ ಇದ್ದೀರಿ. ದಿಸ್ ಈಸ್ ಓನ್ಲಿ ಎ ರಿಯಾಕ್ಷನ್ ಟು ಯುವರ್ ಲೀಡಿಂಗ್ ಕ್ವಶನ್ಸ್. ಕೈಂಡ್ಲಿ ಡೋಂಟ್ ಡೂ ದಟ್. ಅದಕ್ಕೆ ಏನಾಗ್ತಾ ಇದೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಸ್ ಎ AICC ಪ್ರೆಸಿಡೆಂಟ್ ಅವ್ರು ಏನ್ ಹೇಳಿದ್ದಾರೆ, ನಾವು ಒಕ್ಕಟ್ಟಾಗಿ ಹೋಗ್ಬೇಕು, ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಯಾರು ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ನೋಡಿ, ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಯಾರಾದ್ರೂ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದಾರ? ನೀವೇ ರಿಲಿ ಕ್ವಶನ್ ಕೇಳ್ತೀರಿ, ಅವ್ರಿಗೆ ಆನ್ಸರ್ ಮಾಡಿಲ್ಲ ಅಂದ್ರೆ ನೀವು ಅವರಿಗೆ ಏನ್ ಹೇಳಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಕೇಳಿ. ನೋಡಿ, ಯಾಕೆ ಹೇಳಿದಾರೆ ಅಂತಂದ್ರೆ, ಈಗ ಒಂದು ಮನೆಯಲ್ಲಿ ಮನೆ ಯಜಮಾನ್ರು ಏನ್ ಹೇಳ್ತಾರೆ, ಎಲ್ಲರೂ ಒಟ್ಟಾಗಿ ಹೋಗುದಪ್ಪ ಅಂತ ಹೇಳ್ತಾರೆ. ಯಾವ ದೃಷ್ಟಿಯಿಂದ ಹೇಳ್ತಾರೆ ಅಂತಂದ್ರೆ, ರಾಜ್ಯದ ಅಭಿವೃದ್ಧಿ ಹಿತ ದೃಷ್ಟಿಯಿಂದ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಇದು ಎಲ್ಲರಿಗೆ ಮೂಲ ಮಂತ್ರ. ಅದೇನು ಒಗ್ಗಟ್ಟಿನಲ್ಲಿನೇ ಶಕ್ತಿ ಇರೋದು ಅಂತಕ್ಕಂಥದ್ದು ಅವರು ವಾಡಿಕೆ ಅಂತ ಹೇಳಿದ್ದಾರೆ ಅಷ್ಟೇ. ಒಡಕಿನ ಎಲ್ಲಿ ಒಡಕಿದೆ ಹೇಳಿ ನೀವು. ನೋಡಿ, ಈಗ ನಿನ್ನೆ DK ಶಿವಕುಮಾರ್ ಅವರು ಬಜೆಟ್ ಬಗ್ಗೆ ಏನ್ ಹೇಳಿದ್ದಾರೆ ನೀವು ನೋಡಿದಿರಿ. ಆಮೇಲೆ ಎಲ್ಲಾ ಮಂತ್ರಿಗಳು ಬಜೆಟ್ ನಲ್ಲಿ ಎಲ್ಲರೂ ತೃಪ್ತಿ ಇದೆ. ಮತ್ತೆ ಎಲ್ಲಿದೆ? ಯಾರು ಒಡಕಿನ ಮಾತುಗಳು ನೀವೇ ಆಡ್ತಾ ಇದ್ದೀರಿ, ಯಾರು ಜನ ಮಾತಾಡ್ತಾ ಇಲ್ಲ. ನೋಡಿ, ಯಾರ ಸ್ಟೇಟ್ಮೆಂಟ್ ಹೇಳಿಲ್ಲ, ಇಟ್ಸ್ ಬಿಕಾಸ್ ಆಫ್ ಯುವರ್ ಲೀಡಿಂಗ್ ಕ್ವಶನ್ಸ್. ಅವ್ರಿಗೆ ಏನೋ ಕೇಳಿ ಪಾಪ ಏನೋ ಕ್ವಶನ್ ಹಾಕ್ತೀರಿ ನೀವು, ಅವ್ರು ಏನೋ ಆನ್ಸರ್ ಮಾಡಕ್ ಹೋಗಿ ಅವ್ರು ಏನೋ ಆನ್ಸರ್ ಮಾಡಿದ್ರೆ ಏನೋ ಬರೆದು ಬಿಡ್ತೀರಿ. ಇದು ತಪ್ಪದ್ರಿ. ನೋಡಿ, ಅಯ್ಯೋ ಕಾರಜೋಳ ಅವರಿಗೆ ಕೇಳಿ, ಅವರು ಒಂದು ತಿರ್ಕನ ಕನಸು ಅಂತ ಒಂದಿದೆ, ನಿಮ್ಗೆ ಗೊತ್ತಿದೆ ಅದೇನು. ಅದೇ ಹಿಂಗ ಆಗತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಅದು JH ಪಟೇಲ್ ಅವರು ಒಂದು ಜೋಕ್ ಹೇಳಿದ್ರು ಅಸೆಂಬ್ಲಿಯಲ್ಲಿ, ಅದು ರಿಪೀಟ್ ಮಾಡಕ್ ಹೋಗಲ್ಲ ಅದ್ರ ಬಗ್ಗೆ.